ಹೊಟ್ಟೆ ಫುಲ್ಲು, ಜೇಬ್ ಖಾಲಿ, ಭಯಾನಕ ಬಿಲ್ಲು. ತಗೊಂಡ್ಬಿಟ್ಟಿದೀನಿ. ಆಮೇಲೆ ಯೋಚನೆ ಮಾಡ್ತಾ ಇದೀನಿ, ಒನ್ ಟೈಮ್ ಇಷ್ಟೊಂದೆಲ್ಲ ತಿನ್ಬೇಕಾ ನಾನು. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಅಯ್ಯೋ, ಮಧ್ಯಾಹ್ನ 2 ಗಂಟೆ ಆಗೈತೆ ಎದ್ದೇಳೋದು. ನಮ್ದು ಇವಾಗೆ ಗುಡ್ ಮಾರ್ನಿಂಗು. ಏನೋ ಮಾಡೋಕ್ಕಲ್ಲ, ನಡಿ ಬೆಳಗ್ಗೆ ಎದ್ದು ಬಂದು ಯೋಚನೆ ಮಾಡ್ತಾ ಇದ್ದೆ. ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ಅದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಚೆನ್ನಾಗಿ ನಾವು ಮಾಡೋಣ. ಸ್ನಾನ ಮಾಡಾದ್ಮೇಲೆ ನಿಮ್ಗೊಂದು ವಿಷಯ ಹೇಳ್ತೀನಿ ನಾನು, ಕೇಳಿ ನೋಡಿ ಏನಾಗುತ್ತೆ ನೋಡೋಣ. ಇವಾಗ ಮಧ್ಯಾಹ್ನ ಎದ್ದು 2 ಗಂಟೆಗೆ ನಾಷ್ಟ ಗಿಷ್ಟ ಮಾಡಿ, ಹೌದಪ್ಪ ಇವಾಗ ನಮ್ದು ನಾಷ್ಟ ಯಾಕೆ ಹೇಳಿದ್ರೆ ನಾವು ಎದ್ದೇಳೋದೇ 12 ಗಂಟೆ 1 ಗಂಟೆ, ಬೆಳಗ್ಗೆ ಮಲಗೋದು 6 ಗಂಟೆ ಆ ಆಗ್ಬಿಡ್ತದೆ. ಅದಕ್ಕಾಗಿ ಮಧ್ಯಾಹ್ನ ಊಟ ನಮ್ಗೆ ನಾಷ್ಟ ಇದ್ದಾಗೆ. ಇವತ್ತು ನಾನು ಒಂದು ಯೋಚನೆ ಮಾಡ್ತೇನೆ ಅಂತಂದ್ರೆ, ಇಷ್ಟೊಂದು ವಿಡಿಯೋ ಎಲ್ಲ ಮಾಡಿದ್ದೀನಿ ನಾನು. ಆ ವಿಡಿಯೋ ಎಲ್ಲ ಬರೀ ಒಂದೇ ಒಂದು ಫೋಕಸ್ ಆಗಿರುತ್ತೆ, ಏನು ಅಂತಂದ್ರೆ ನನ್ನ ರೋಟೀನ್ ಓಡಾಡೋದು ಅಂತ. ಇನ್ಮೇಲೆ ಆ ರೋಟೀನ್ ಓಡಾಡೋದಕ್ಕಿಂತ ನಾನು ಲೈಫ್ ಸ್ಟೈಲ್ ನಾನು ಹೇಗೆ ಚೇಂಜ್ ಮಾಡ್ಕೊಂತ ಇದ್ದೀನಿ, ಹೇಗೆ ಹೆಲ್ದಿ ಆಗಿರೋದನ್ನ ನಾನು ಪ್ರಮೋಟ್ ಮಾಡೋಣ ಅನ್ಕೊಂಡಿದ್ದೀನಿ. ಏನ್ ಹೇಳ್ತೀರಾ ಕಮೆಂಟ್ ಮಾಡಿ. ವಾಟ್? ನನ್ನ ಮೇಲೆ ಆಣೆ ಇಟ್ಟು ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ನಿಮ್ಮ ಕಮೆಂಟ್ ನಾವು ತುಂಬಾ ವೆಲ್ಕಮ್ ಮಾಡ್ತೀವಿ. ಯಾರು ಕಮೆಂಟ್ ಮಾಡೋದ ಪರವಾಗಿಲ್ಲ, ಅದು ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದನ್ನ. ಜನ್ಮಕ್ಕೆ ಹೋಗೋ. ನಡಿ, ಊಟ ಗಿಟ್ಟಲ್ಲ. ಇವಾಗ ನಾಷ್ಟ ಆಯ್ತು. ಎಡಿಟಿಂಗ್ ಮಾಡೋದಕ್ಕೆ ವಿಡಿಯೋ ಇಲ್ಲ, ವಿಡಿಯೋ ಶೂಟ್ ಮಾಡ್ತಾ ಇಲ್ಲ ನಾನು. ಸೋಂಬೇರಿ ಆಗ್ಬಿಟ್ಟಿದ್ದೀನಿ, ಶುದ್ಧ ಸೋಂಬೇರಿ. ನೋಡಿ, ನಮ್ಮ ಮನೆಗೆ ನಾವು ವಾರ್ಡ್ರೋಬ್ ಮಾಡಿಸ್ತಾ ಇದೀವಿ. ಏನೆಲ್ಲ ಮಾಡಿಸಿ ಅಂತ ತೋರಿಸ್ತೀನಿ ಫಸ್ಟ್. ನೋಡಿ, ನಮ್ಮ ಮನೇಲಿ ಫಸ್ಟ್ ನನ್ನ ರೂಮ್ಗೆ ಇದು ಕೆಳಗೆ, ಇಲ್ಲಿ ಡೋರ್ ಇರಲಿಲ್ಲ, ಇಲ್ಲಿ ಏನಿಲ್ಲ, ಬರೀ ಡೋರ್ ಅಷ್ಟೇ. ಇನ್ನು ಒಳಗೆ ಇಲ್ಲ, ಸೆಲ್ಫ್ ಎಲ್ಲ ಬರ್ತದೆ. ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ತೋರಿಸ್ತೀನಿ. ಇವಾಗ ಇನ್ ಪ್ರೋಸೆಸ್ ಇದು ಮುಗ್ದೈತೆ. ನೋಡಿ, ಇದೆಲ್ಲ ಐತೆ ರೀಲ್ಸ್ ಎಲ್ಲ. ಇವತ್ತು ಅವ್ರ ಕೆಲ್ಸದವ್ರು ಬಂದಿಲ್ಲ. ಚಪ್ಲಿ ಮೇಲ್ಗಡೆ ನಮ್ಮ ತಮ್ಮನ ರೂಮ್ ಐತೆ. ಅವನಿಗೆ ನಾವು ಒಂದು ಕಂಪ್ಲೀಟ್ ವಾರ್ಡ್ರೋಬ್ ಮಾಡಿಸ್ತಾ ಇದೀವಿ. ಇದು ಯಾವ ಕಲರ್ ಅಂತ ಗೆಸ್ ಮಾಡಿ. ಆದ್ರೆ ನೀವು ಬ್ಲೂ ಕಲರ್ ಅಂತ ಹೇಳೋದು, ಇದು ಬ್ಲೂ ಕಲರ್ ಅಲ್ಲ. ಇದು ಕಂಪ್ಲೀಟ್ ಆಗಿ ಮಾಡಿಸಿರೋದು. ಇನ್ನು ಇದು ಜಸ್ಟ್ ಓಕೆ. ಕಮಾನ್, ಓಪನ್ ಅಪ್. ಈ ತರ ಇನ್ಮೇಲ್ಗಡೆದು ಇಲ್ಲಿ ಎಲ್ಲ ಮಾಡಿಸಿರೋದು. ಇದು ಎಷ್ಟಾಯ್ತು, ಏನಾಯ್ತು, ಏನ್ ಕತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಗೆ ಪ್ರೈಸ್ ತಿಳಿಸ್ತೀನಿ. ಫುಲ್ ವಿಡಿಯೋ ಕಂಪ್ಲೀಟ್ ಇನ್ನು ಫುಲ್ ಇದು ಸ್ವಲ್ಪ ಅಲ್ಲಲ್ಲಿ ಕೆಲಸ ಐತೆ. ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ನಾನು ಫುಲ್ ಪ್ರೈಸ್ ಹೇಳ್ತೀನಿ. ಎಷ್ಟಾಯ್ತು, ಏನ್ ಕತೆ, ಯಾವ್ ಮಾಡಿದ್ದು ಎಲ್ಲ ಹೇಳ್ತೀನಿ. ನೋಡಿ, ಚೆನ್ನಾಗೈತೆ. ಇಲ್ಲೆಲ್ಲ ಸೆಲ್ಫ್, ಅಲ್ಲಿ ವಾರ್ಡ್ರೋಬ್, ಲಾಸ್ಟ್ ಅಲ್ಲಿ ಡ್ರೆಸ್ಸಿಂಗ್ ರೂಮ್, ಡ್ರೆಸ್ಸಿಂಗ್ ಟೇಬಲ್ ಐತೆ. ನೋಡಿ, ಇಲ್ಲಿ ಮಿರರ್ ಬರ್ತದೆ. ಇಲ್ಲಿ ಮಿರರ್ ಇಲ್ಟಿದೆ, ಇಲ್ಲೈತೆ ಮಿರರ್. ಲಾಸ್ಟ್ ಅಲ್ಲಿ ಮಿರರ್ ಬರ್ತದೆ. ನೀವು ವಾರ್ಡ್ರೋಬ್ ಮಾಡ್ಸಿದ್ರೆ ನಿಮ್ಮ ಮನೇಲಿ ಹೇಳಿ, ಹೇಗ್ ಮಾಡಿಸಿದೀರಾ, ಎಷ್ಟಾಗುತ್ತೆ, ಏನ್ ಕಾಸ್ಟ್, ನೀವ್ ಹೇಗ್ ಮಾಡ್ಸಿದೀರಾ, ಯಾವಾಗ ಮಾಡ್ಸಿದೀರಾ. ನಾವು ಮನೆ ಕಟ್ಟಿ ತುಂಬಾ ಒಂದು ಅಮ್ಮಮ್ಮ ಸುಮಾರು 6-7 ತಿಂಗಳು ಆದ್ಮೇಲೆ ಮಾಡಿಸ್ತಾ ಇರೋದು. ಮನೆ ಕಟ್ಟಿ ಅಂದ್ರೆ ನಾವು ಮೊದ್ಲೇ ರೂಮ್ ಮೇಲ್ಗಡೆ ಕಟ್ಟಿದ್ವಿ. ಅದ್ರ ಮೇಲೆ ತಿರ್ಗಾ ಸ್ವಲ್ಪ ನಮ್ ತಮ್ಮನ್ ರೂಮ್ ಬೇಕಾಗಿತ್ತು, ಅದಕ್ಕಾಗಿ ಅದ್ ಕಟ್ಟಿದ್ದು. ಬನ್ನಿ. ನೋಡಿ, ಈ ಒಂದು ಸ್ವಲ್ಪ ಚಾಲೆಂಜಸ್ ಬರ್ದಿಟ್ಟಿ ನನ್ನ ಲೈಫ್ ಅಲ್ಲಿ. ಇವತ್ತು ಏನೇನ್ ಮಾಡ್ಬೋದು ಅಂತ ನನ್ನ ಒಂದು ಮುಂದೆ ಬರೋ ವಿಡಿಯೋ ಅಲ್ಲಿ ತೋರಿಸ್ತೀನಿ. ನೋಡಿ, ನಾನು ನೋಡಿ, ಪಾಸ್ ಮಾಡಿ ಓದ್ಕೊಳ್ಳಿ. ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ತುಂಬಾ ಕೆಟ್ಟದಾಗಿದೆ. ಹೆಂಗ್ ಪಾಸ್ ಆದ್ನೋ ನನ್ಗೂ ಗೊತ್ತಿಲ್ಲ. ಡಿಗ್ರಿ ಈ ತರ ಒಂದು ಹ್ಯಾಂಡ್ ರೈಟಿಂಗ್ ಅಲ್ಲಿ ಆ ಡಿಗ್ರಿ ಮಹಾತ್ಮ ಪಾಸ್ ಮಾಡಿರೋನಂತೂ ದೊಡ್ಡ ಮಹಾತ್ಮ ಆಗಿರ್ತಾರೆ. ಆ ತರ ಒಂದು ಡಾಕ್ಟರ್ ಹ್ಯಾಂಡ್ ರೈಟಿಂಗ್, ಡಾಕ್ಟರ್ ಓದ್ಬೇಕು ಅನ್ಕೊಂಡಿದ್ದೆ ನಾನು. ಮಿಸ್ ಆಗೋಯ್ತು, ಜಸ್ಟ್ ಮಿಸ್ ಆಗೋಯ್ತು. ಅದಕ್ಕೆ ಡಾಕ್ಟರ್ ಓದಿಲ್ಲ, ಡಾಕ್ಟರ್ ಹ್ಯಾಂಡ್ ರೈಟಿಂಗ್ ಅದು ಅಳವಡಿಸ್ಕೊಳ್ಳೋಣ ಅನ್ಕೊಳ್ಳಿ. ನಾನು ಡಾಕ್ಟರ್ ಹ್ಯಾಂಡ್ ರೈಟಿಂಗ್ ಅಳವಡಿಸ್ಕೊಂಡಿದ್ದೀನಿ ಲೈಫಲ್ಲಿ. ಬೇರೆ ಲೆವೆಲ್ ತರ ಡಾಕ್ಟರ್ ಬಿಡಿ ನಾನು. ಅದ್ ಬಿಡಿ, ಇವತ್ತು ನಾನು ಇಷ್ಟು ಒಂದು 17 ಚಾಲೆಂಜಸ್ ಬರ್ದಿಟ್ಟಿದ್ದೀನಿ. 17 ಚಾಲೆಂಜಸ್ ನ ಬರೋ ವಿಡಿಯೋಲಿ, ಪ್ರತಿಯೊಂದು ವಿಡಿಯೋಲಿ ಒಂದೊಂದು ಚಾಲೆಂಜಸ್ ನಾನು ಅಳವಡಿಸಿ ಅದನ್ನ ನಾನು ಮಾಡಕ್ಕೆ ಪ್ರಯತ್ನ ಎಲ್ಲ ಪಕ್ಕಾ ಮಾಡೇ ಮಾಡ್ತೀನಿ. ಅದು ಫೇಲ್ ಆಗುತ್ತೋ ಇಲ್ಲ ಪಾಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ಈ ಚಾಲೆಂಜಸ್ ನಾವು ಮಾಡೇ ಮಾಡ್ತೀನಿ. ನಡಿ, ಇಟ್ಸ್ ಆಫೀಸ್ ಟೈಮ್. ನಮಸ್ಕಾರ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಭಯಾನಕ ಬಿಸಿಲು, ಯಪ್ಪ
ಓ ಈ ಬಿಸಿಲು ಎಲ್ಲಿಂದಪ್ಪ ಬರ್ತೈತೆ? ಪ್ರತಿ ವರ್ಷ ಬಿಸಿಲು ಸೆಕೆ ಜಾಸ್ತಿ ಆಗ್ತಾನೆ. ನಡಿ ಹೋಗೋಣ, ಕೆಲಸ ಮಾಡೋಣ, ಆಫೀಸ್ಗೆ ಹೋಗೋಣ, ಟೈಮ್ ಆಗ್ತಾಯಿದೆ. ಬೆಂಗಳೂರು ಬಿಸಿಲು ಯಾವ ಥರ ಆಗ್ಬಿಡೈತೆ ಅಂದರೆ ಯಾವುದೋ ಡೆಸರ್ಟಲ್ಲಿ ಯಾವ ಥರ ಫೀಲಿಂಗ್ ಆಗಿದೆ. 5:30 ಸಾಯಂಕಾಲ 5:30 ನಾನು ಹೋಗೋದು ಆಫೀಸ್ಗೆ. ಅವಾಗಲೂ ಎಷ್ಟು ಬಿಸಿಲು ಯಪ್ಪ. ಸದ್ಯ ಒಂದೊಂದ್ಸತಿ ಅನ್ನಿಸ್ತದೆ ನೈಟ್ ಶಿಫ್ಟೇ ಒಳ್ಳೇದು ಅಂತ. ನಾನು ಮೊದಲೇ ಕರಿ ಬಸಯ್ಯ, ಓಡಾಡೋದು ಇನ್ನೂ ಕರಿ ಬಸಯ್ಯ ಹಾಕ್ಬಿಡ್ತೀನಿ. ಕರಿ ಬಸಯ್ಯ ಚಾರ್ಕೋಲ್ ಹಾಕ್ಬಿಡ್ತೀನಿ ನಾನು ಅಷ್ಟೇ. ಆಮೇಲೆ ಅಪ್ಪ ಮಜಾನ ಅವಾಯ್ಡ್ ಮಾಡೋಪ್ಪ ಫ್ಯಾಮಿಲಿ. ಅಪ್ಪ ಈ ಬಿಸಿಲಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಎಲ್ಲರೂ ಸ್ವಲ್ಪ ಶೇಡ್ ಅದಿರಿ, ಮಧ್ಯಾಹ್ನ ಕೆಲಸ ಮಾಡೋದು, ಡೆಲಿವರಿ ಬಾಯ್ಸ್ ಹುಷಾರಾಗಿದೆ. ಟೀಮ್ ಹೋಗ್ತಿದೆ, ಹೋಗೋಣ ಆಫೀಸ್. ಪೆಟ್ರೋಲ್ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹೊರಟಿದ್ವಿ ಆಫೀಸ್ ಕಡೆಗೆ. ನಡಿ ಹೋಗೋಣ, ಜರ್ನಿ ನಮ್ಮದು ಸ್ಟಾರ್ಟ್ ಮಾಡೋಣ ನಮ್ಮ ಆಫೀಸ್ ಕಡೆಗೆ. ಬ್ಯಾಕ್ ಟು ಸ್ಲೇ ಮೋಡ್. ನಡಿ ಕೆಲಸಕ್ಕೆ ಹೋಗೋಣ. ಬೆಳಗ್ಗೆ ಎದ್ದ ತಕ್ಷಣ ಹೇಳಿದ್ದೆ ಹೆಲ್ದಿಯಾಗಿ ಇರೋದಂತೆಲ್ಲ ನಾನು ಯೋಚನೆ ಮಾಡೋ ಲೈಫ್ ಸ್ಟೈಲ್ ಚೇಂಜ್ ಮಾಡೋಣ ಅಂತ ಎಲ್ಲ ಯೋಚನೆ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಯಾವುದು ನಾನು ಮಾಡ್ತಾ ಇಲ್ಲ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ದಿನಕ್ಕೆ ಮನೆಯಿಂದ ಊಟ ತಂದಿಲ್ಲ, ಅದಕ್ಕಾಗಿ ನಾನು ಈ ರೆಸ್ಟೋರೆಂಟಿಗೆ ಬಂದಿದೆ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಿ ನೋಡಿ. ನಾನು ಏನೋ ಮೊಮೋಸ್ ಡಿಲೈಟ್ ಅಂತ, ಇಲ್ಲ ರಾಮೇನು, ಎರಡು ತಿಂತಾ ಇದ್ದೀನಿ. ಈಗ ಯಾವ ಕತೆ ಏನ್ ಕತೆ ಅಂತ ಗೊತ್ತಿಲ್ಲ ನನ್ನ ಲೈಫಲ್ಲಿ. ನಾನು ಯಾವ್ದು ಮಾಡಬಾರ್ದು ಅಂತ ಅನ್ಕೊಂತೀನೋ ಅದನ್ನೇ ಮಾಡ್ತಾ ಇರ್ತೀನಿ. ಇದ್ರಲ್ಲಿ ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಚಾಪ್ ಸ್ಟಿಕ್ಸ್. ಅದೇ ಹಿಂಗೆ ಹೇಳ್ಕೊಟ್ಟಿದ್ದ ನಾನು. ಓಯ್ ಮಸ್ತಾಗಿ ಬಂದೈತೆ. ನಾನು ಯಾವ ಚಾಪ್ ಸ್ಟಿಕ್ ನಮಗೆಲ್ಲ ಇದು ವರ್ಕೌಟ್ ಆಗಲ್ಲ. ಮಶ್ರೂಮ್ ಇದು ಮಸ್ತ್ ಆಗಿದೆ. ಈಗ ಟ್ರೈ ಮಾಡೋಣ ಚಾಪ್ ಸ್ಟಿಕ್ ಅಲ್ಲಿ. ಬರ್ತಾನಿಲ್ಲ ಬಂದ್ಬಿಡುದು ಜಾಸ್ತಿ. ಇನ್ನೂ ಜಾಸ್ತಿ ಬಂದ್ಬಿಟ್ಟು. ಫ್ರೆಂಡ್ಸ್, ನಾನು ನಿಮ್ಗೆ ಒಂದು ತೋರಿಸ್ತೀನಿ ನನ್ನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಪಬ್ಲಿಕ್ ಅಲ್ಲಿ ಮಾತಾಡೋದು. ನೋಡಿ, ಇಷ್ಟು ಜನ ಪಬ್ಲಿಕ್ ನ ಅಕ್ಕಪಕ್ಕ ಇದ್ದಾರೆ, ಬಟ್ ಸ್ಟಿಲ್ ಐ ಡೋಂಟ್ ಕೇರ್ ಅಂಡ್ ಐ ಡೋಂಟ್ ಗಿವ್ ಅ ಶಟ್. ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇದೊಂದು ಕಾನ್ಫಿಡೆನ್ಸ್, ಇದೊಂದು ಸ್ಕಿಲ್ ಅನ್ಕೊಂತೀನಿ ನಾನು. ಯಾಕಂದ್ರೆ ತುಂಬಾ ಜನಕ್ಕೆ ಮಾತಾಡೋದು ಭಯ ಪಡ್ತದೆ ಪಬ್ಲಿಕ್ ಅಲ್ಲಿ. ನಾನು ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ನನ್ನೇ ನೋಡ್ತಾ ಇರ್ತಾರೆ. ನೀವು ನಾನು ಯಾವ್ದು ಒಂದು ಶೆಜಾಕ್ ಕಿಚನ್ಗೆ ಹೋಗಿದ್ದೆ, ಚೈನೀಸ್ ರೆಸ್ಟೋರೆಂಟ್, ಮಸ್ತ್ ಆಗಿತ್ತು. ಹೊಟ್ಟೆ ಫುಲ್ಲು, ಜೇಬ್ ಖಾಲಿ, ಭಯಾನಕ ಬಿಲ್ಲು. ಬಿಲ್ ತಗೊಳ್ಳೋದು ಮರ್ತೋಗ್ಬಿಟ್ಟಿದ್ದೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಾನು ಲಾಸ್ಟ್ ಮನೆಗೆ ಹೋಗ್ಬೇಕಾದ್ರೆ ಹೇಳ್ತೀನಿ ನಾನು ಎಷ್ಟಾಯ್ತು ಬಿಲ್ ಅಂತ. ಫ್ರೆಂಡ್ಸ್, ಮುಗಿದು ನಮ್ಮ ಒಂದು ಸ್ಲೇ ಮೋಡ್. ನಡಿ ಮನೆಗೆ ಹೋಗೋಣ. ಇವತ್ತಂತೂ ಡಿನ್ನರ್ ಅಂತೂ ಭಯಾನಕ ಖರ್ಚಾಗ್ಬಿಡೈತೆ. ತಗೊಂಡ್ಬಿಟ್ಟಿದ್ದೀನಿ. ಆಮೇಲೆ ಯೋಚನೆ ಮಾಡ್ತಾ ಇದೀನಿ, ಒನ್ ಟೈಮ್ ಇಷ್ಟೊಂದೆಲ್ಲ ತಿನ್ಬೇಕಾ ನಾನು ಅಂತ. ಅಪ್ಪ ಬನ್ನಿ ಬಿಲ್ ಸಮೇತ ತೋರ್ಸೋಣ. ಮನೆ ಹತ್ರ ಜಸ್ಟ್ ರೀಚ್ ಆಗಿದ್ ಮನೆಗೆ. ಇವತ್ತು ಏನಾಯ್ತು ಅಂತಂದ್ರೆ, ನಾನು ಇವತ್ತು ಡಿನ್ನರ್ ಮನೆಯಿಂದ ತಗೊಂಡೋಗಿಲ್ಲ. ಎಲ್ಲ ಆಚೆ ತಿನ್ನೋಣ, ಏನೋ ಡಿಫ್ರೆಂಟ್ ಆಗಿ ತಿನ್ನೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ ಏರಿಯಾ ಗೊತ್ತಲ್ಲ, ನಮ್ಮ ಆಫೀಸ್ ಇರೋದು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಸಾರಿ, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲ ಕಣೋ, ಚರ್ಚ್ ಸ್ಟ್ರೀಟ್ ಅಲ್ಲಿ ಇರೋದು ನಮ್ಮ ಆಫೀಸು. ಅಲ್ಲಿ ಎಲ್ಲಾನು ಕಾಸ್ಟ್ಲಿ. ಹೋಗ್ಲಿ, ಎಲ್ಲಾದ್ರು ಹೋಗಿ ನೋಡಿ ಏನೋ ಡಿಫ್ರೆಂಟ್ ಆಗಿ ತಿನ್ನೋಣ, ಪರವಾಗಿಲ್ಲ ಇವತ್ತು ಅಂತ ಯೋಚನೆ ಮಾಡಿ ಹೋಗ್ಬಿಟ್ಟು ನಾನು ಈ ರೆಸ್ಟೋರೆಂಟ್ ಹೆಸರು ಮಾತಾಡ್ಬಿಡಿ. ರೆಸ್ಟೋರೆಂಟ್ ಹೆಸರೇನು ಶಾಜನ್ ಕಿಚನ್ ಅಂತ, ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇರೋದು. ಆ ಶಾಜನ್ ಕಿಚನ್ ಹೋಗ್ಬಿಟ್ಟು ಸುಮ್ನೆ ಒಂದು ರಾಮನ್ ಆರ್ಡರ್ ಮಾಡಿದೆ. ಅದ್ರ ಜೊತೆಗೆ ಶಾಜನ್ ಏನದ ನೋಡಿ, ಹೆಸರು ಬಾಯಿಗೆ ಬರ್ತಿಲ್ಲ ಅಂತ ಒಂದು ನನ್ನ ಒಂದು ದಟ್ ನನ್ ಮಗ ನಾನು
ವೆಜ್ ಡಂಪ್ಲಿಂಗ್ಸ್ ರಾಮೆನ್ ಮತ್ತೆ ಶೆಜ್ವಾನ್ ಚಿಲ್ಲಿ ಮಶ್ರೂಮ್ ಅಂತ. ಊಟ ಅಂತೂ ಭಾರಿ ಆಗಿತ್ತು, ಮಸ್ತ್ ಆಗಿತ್ತು, ಟೇಸ್ಟ್ ಎಲ್ಲ ಅದರಲ್ಲೆಲ್ಲ ಏನು ಒಂದು ಮೈನಸ್ ಅಂತ ಏನಿಲ್ಲ, ಬೆಂಕಿ ಆಗಿತ್ತು ಊಟ. ಅದ್ರ ಬಿಲ್ ಆಗಿದ್ದು ಇವತ್ತು 620 rupees, ಜಸ್ಟ್ 2 items. ಅಯ್ಯೋ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದೇ ಊಟ ಮಸ್ತ್ ಆಗಿತ್ತು. ಊಟ ತಗೊಂಡ್ರೆ ಬಿಲ್ ಎಲ್ಲ ಆದ್ಮೇಲೆ ಯೋಚನೆ ಮಾಡ್ತೀನಿ, 620 rupees. ಯಪ್ಪ FUCK ಅನ್ನೋ ಒಂದು ಮೂಮೆಂಟ್. ಯಪ್ಪ ನಾನು ಬೆಳಗ್ಗೆ ನೀವು ನೋಡಿರ್ಬೇಕು, ಮುಂಚೆ ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಲೈಫ್ ಸ್ಟೈಲ್ ಅಲ್ಲಿ ಇದೆಲ್ಲ ಮಾಡ್ಬೇಕು, ಅದೆಲ್ಲ ಮಾಡ್ಬೇಕು, ಫುಲ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು, ಆಚೆ ಊಟ ತಿನ್ನೋದ್ ಬಿಡ್ಬೇಕು, ಚಟಗಳು ಬಿಡ್ಬೇಕು, ಅಭ್ಯಾಸಗಳು ಬಿಡ್ಬೇಕು ಎಲ್ಲ ಅನ್ಕೊಂಡು ಹೋಗ್ತೀನಿ. ಯಾವ್ದನ್ನ ಅನ್ಕೊಂತೀನಿ ಅದನ್ನೇ ಆಗಲ್ಲ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಸ್ವಲ್ಪ ಬೇಜಾರ್ ಆಗ್ಬಿಡ್ತದೆ, ಅದ್ ಏನಂತಾನೆ ಗೊತ್ತಿಲ್ಲ. ಆದ್ರೆ ಬಟ್ ನಾನ್ ಅನ್ಕೊಂತೀನಿ, ಇವತ್ತಿಂದ ಅಂತ ಅನ್ಕೊಂತೀನಿ, ಎಲ್ಲ ಏನು ಆಗದೇ ಇಲ್ಲ. ನನ್ ಮೈಂಡ್ ಸೆಟ್ ಸರಿ ಇಲ್ವೋ, ಇಲ್ಲ ಬಾಡಿ ಸ್ಟ್ರಕ್ಚರ್ ಅಥವಾ ಆಗ್ಬಿಡಿದ್ಯೋ, ಇಲ್ಲ ಕ್ಯಾರೆಕ್ಟರ್ ಅಥವಾ ಆಗ್ಬಿಡಿದ್ಯೋ ಗೊತ್ತಾಗ್ತಿಲ್ಲ. ಬಟ್ ಇದು ಮಾತ್ರ ಬಾರಿ ಇದು ಆಗಿರೋದು. ಒಂದು ಔಟ್ ಆಫ್ ದಿ ಬಜೆಟ್ ಹೋಗಿ ಊಟ ಮಾಡ್ಬಿಡಿರೋದು ನಾವು. ಬಟ್ ಬೇರೆಯವ್ರಿಗೆ ಕಡಿಮೆ ಅನ್ನಿಸ್ಬೋದು ನೋಡೋಕೆ, ಬಟ್ ನನಗೆ ಇದು ತುಂಬಾ ಜಾಸ್ತಿನೇ. 620 rupees ಒಬ್ಬನಿಗೆ ಊಟ. ಅದು 2 ಐಟಮ್. ಬಟ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಸ್ತ್ ಆಗಿರುತ್ತೆ. ಮತ್ತೆ ತಿನ್ಬೋದು, ನನ್ಗೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಸ್ವಂತ ಹೋಗಿ ಇದು 620 rupees ಕೊಟ್ಟು ಖರ್ಚು ಮಾಡಿ ಊಟ ಮಾಡಿ ತಿನ್ನೋದು ಒಬ್ರಿಗೆ ಒನ್ ಟೈಮಿಗೆ, ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಮನಿ, ಔಟ್ ಆಫ್ ದಿ ಬಜೆಟ್ ಹೋಗಿರೋದು ಇವತ್ತು. ಬಟ್ ಸ್ಟಿಲ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಇಲ್ಲ ಆತರ ಏನಿಲ್ಲ, ನಡಿ ಇನ್ನೇನಿಲ್ಲ. ಆದ್ರೆ ನನ್ ಬಗ್ಗೆ ಒಂದೊಂದು ನಾನು ಯೋಚನೆ ಮಾಡ್ತಿದ್ದೆ. ತುಂಬಾ ದಿನ ನಾನು ವಿಡಿಯೋ ಮಾಡಿದೆ, ಬಟ್ ನೀವು ವಿಡಿಯೋ ನೋಡಿರ್ಬೇಕು, ನಾನು ಆಲ್ಟರ್ನೇಟಿವ್ಸ್ ಹಾಕೋದ್ರಿಂದ ವಿಡಿಯೋಗಳು ತುಂಬಾ ಕಡಿಮೆ ನಾನು ಮಾಡಿದ್ದೀನಿ. ನಂತರ ಮೋಟಿವೇಶನ್ ಅಲ್ಲಿ ಹೋಗ್ಬಿಟ್ಟಿದ್ದೀನಿ. ಮೋಟಿವೇಶನ್ ಇಸ್ ನನಗೆ ಇವತ್ತೇ ಅರಿವಾಗಿದ್ದು. ಇವತ್ತು ನನಗೆ ಸ್ವತಃ ಎಷ್ಟೊಂದು ವಿಡಿಯೋ ಹೇಳಿದ್ದೀನಿ, ಮೋಟಿವೇಶನ್ ಇಸ್ ಅ ಟೆಂಪ್ರರಿ ಥಿಂಗ್ ಅಂತ. ಇವತ್ತು ನನಗೆ ಸ್ವಂತ ಒಂದು ನನಗೆ ಫೀಲ್ ಆಗಿತ್ತು, ಮೋಟಿವೇಶನ್ ಇಸ್ ರಿಯಲಿ ಎ ಟೆಂಪ್ರರಿ ಥಿಂಗ್. ಡಿಸಿಪ್ಲಿನ್, ಡೂಯಿಂಗ್ ಅ ಥಿಂಗ್ ಅಗೇನ್ ಅಂಡ್ ಅಗೇನ್, ಸೇಮ್ ಥಿಂಗ್ ಅಗೇನ್ ಅಂಡ್ ಅಗೇನ್, ಶೋಯಿಂಗ್ ಅಪ್ ಫಾರ್ ಎನಿ ಮ್ಯಾಟರ್, ಏನೇ ಆಗ್ಲಿ ಪರವಾಗಿಲ್ಲ, ಶೋ ಅಪ್ ಆಗಿ ವಿಡಿಯೋ ಮಾಡೋದು ಅದು ತುಂಬಾ ಇಂಪಾರ್ಟೆಂಟ್. ನಡಿ ಇವಾಗ ಇನ್ಮೇಲಿಂದ ನಾನು ಬಿಡೋದೇ ಇಲ್ಲ. ಯಾಕೆ ಬಿಡ್ಬೇಕು, ಮಾಡ್ತಾನೆ ಹೋಗೋದು. ಹ್ಯಾವ್ ಎ ಗ್ರೇಟ್ ಡೇ, ಸಿ ಯು. ನಾನು ಯಾವಾಗ್ಲೂ ಒಂದೇ ಹೇಳೋದು, ವರ್ಕ್ ಆನ್ ಯೋರ್ ಸ್ಕಿಲ್, ವರ್ಕ್ ಆನ್ ಯೋರ್ ಡ್ರೀಮ್ ಬಿಗ್ ಡ್ರೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಿಮಗೆ ಒಂದು ಹಸಿವು ಇರ್ಬೇಕು. ಅದು ಆ ಹಸಿವೆ ನಿಮ್ನ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ, ನಿಮ್ನ ಒಂದು ಲೆವೆಲ್ ಕರ್ಕೊಂಡು ಹೋಗೋದಕ್ಕೆ ಆಗೋದು. ನಿಮ್ಗೆ ಯಾವಾಗ್ಲ ಹಸಿವು ಆಗೋಗ್ಬಿಡುತ್ತೋ ಅವಾಗ ನಿಮ್ಮ ಅಚೀವ್ಮೆಂಟ್ ಸೋಂಬೇರಿತನ ಬಂದ್ಬಿಡುತ್ತೆ. ನನಗಾಗ್ಲೇ ಅದು ಆಗ್ತಾ ಇದೆ. ಅದಕ್ಕೆ ಅದನ್ನ ನಾನು ಬಿಡಬೇಕು ಅಂತಾನೆ ಏನೇನೋ ಮಾಡ್ತಾ ಇರ್ತೀನಿ, ಏನೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಹ್ಯಾವ್ ಎ ಗ್ರೇಟ್ ಡೇ, ಸಿ ಯು ಇನ್ ಅನದರ್ ವಿಡಿಯೋ. ಲವ್ ಯು.